ಸೊ ವೆಲ್ಕಮ್ ಬ್ಯಾಕ್ ಟು ಯೋಗಾಮೃತ. ಸ್ನೇಹಿತರೆ ನಮಸ್ಕಾರ, ನಾನು ಸಂಜನಾ. ಫ್ರೆಂಡ್ಸ್, ಇವತ್ತಿನ ಈ ಯೋಗ ಆ್ಯಂಡ್ ಸ್ಟೋರಿ ಈ ಒಂದು ಚಾನಲಲ್ಲಿ, ಯೋಗಾಮೃತ ಚಾನಲ್ದಲ್ಲಿ ಒಂದು ನೀತಿ ಕತೆ ಬಗ್ಗೆ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ನಾವು ಕಥೆಗಳನ್ನು ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ಹಲವಾರು ನೀತಿ ಕಥೆಗಳನ್ನು ನೋಡ್ತೇವೆ. ಅಂದರೆ ಒಂದು ಕತೆ ಹೇಳಿದ ಮೇಲೆ, ಒಂದು ಸ್ಟೋರಿ ಹೇಳಿದ ಮೇಲೆ ಅದರಿಂದ ಏನು ತಿಳ್ಕೊಂಡ್ವಿ, ಅದರ ಮೋರಲ್ ಏನು, ಅದರ ನೀತಿ ಏನು ಅಂತ ನಾವು ತಿಳ್ಕೊಳ್ತೀವಿ. ಅದರಿಂದ ತಿಳ್ಕೊಂಡು ನಾವು ನಮ್ಮ ಮನಸ್ಸನ್ನಾಗಲಿ ಅಥವಾ ನಮ್ಮ ಜೀವನದ ಶೈಲಿಯನ್ನು ಬದಲಾಯಿಸ್ಕೋಬೇಕಾಗತ್ತೆ. ಅಂದರೆ ಆ ಒಂದು ಕಥೆಯ ಮೂಲ ಉದ್ದೇಶ ಅದೇ. ನೀತಿ ಹೇಳೋದ್ರಿಂದ ಬೇರೆಯವರಿಗೆ ಒಂದು ಏನಾದರೂ ಕೆಟ್ಟ ದಾರಿಲಿ ಹೋಗ್ತಾ ಇದ್ದರೆ ಅದನ್ನು ತಿದ್ದುಕೊಳ್ಳಿಕ್ಕೆ ಒಂದು ಅವಕಾಶ. ಹಾಗೆ ಇಂಥ ಅನೇಕ ಕಥೆಗಳನ್ನು ನಾವು ಮಹಾಭಾರತದಲ್ಲಿರ್ಬೋದು, ರಾಮಾಯಣದಲ್ಲಿರ್ಬೋದು, ರಾಮನ ಕಥೆ ಅಥವಾ ಕೃಷ್ಣನ ಉಪದೇಶಗಳು ಇಷ್ಟು ಇದೆ. ಅದಕ್ಕೆ ಹೇಳ್ತಾ ಇದ್ದ, ರಾಮನ ನಡೆ ಚಂದ, ಕೃಷ್ಣನ ನುಡಿ ಚಂದ ಅಂತೇಳಿ. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಸ್ನೇಹಿತರೆ, ಒಂದು ಪಾಂಡವರು ವನವಾಸದಲ್ಲಿರುವಂಥ ಒಂದು ಕಥೆಯನ್ನು ಹೇಳ್ತಾ ಇದ್ದೀನಿ. ಪಾಂಡವರು ವನವಾಸದಲ್ಲಿ ಇರುವಾಗ ಒಂದು ಧರ್ಮರಾಜನಿಗೆ ಸಂಬಂಧಪಟ್ಟ ಒಂದು ಕಥೆಯನ್ನು ಹೇಳ್ತಾ ಇದ್ದೇನೆ. ಅದರಿಂದ ಎಷ್ಟು ತಿಳ್ಕೊಬೋದು ಅಂತ ಹೇಳಿದರೆ ಆ ಕಥೆಯನ್ನು ನಾನು ಹೇಳ್ತೀನಿ. ಸೊ ಫ್ರೆಂಡ್ಸ್, ಕಥೆಯ ಮೂಲ ಉದ್ದೇಶ ಅಸಹಾಯಕರಿಗೆ ಯಾಕೆ ಸಹಾಯ ಮಾಡಬೇಕು ಅಂತ. ಫ್ರೆಂಡ್ಸ್, ಈಗ ನಮಗೆ ಯಾರಿಗೂ ಸಹಾಯ ಮಾಡಬೇಕು ಅನಿಸುತ್ತೆ, ಬೇರೆ ಯಾರಿಗೂ ಬೇಡ, ನಮ್ಮ ಮನೆಯವರಿಗೆ ಅಂದರೆ ನಮ್ಮ ಹೆತ್ತವರಿಗೆ, ನಮ್ಮ ಅಮ್ಮನಿಗೂ ಸಹಾಯ ಮಾಡಬೇಕು ಅನಿಸುತ್ತೆ, ಅಥವಾ ನಮ್ಮ ಒಡ ಹುಟ್ಟಿದವರಿಗೆ ಸಹಾಯ ಮಾಡಬೇಕು ಅನಿಸುತ್ತೆ, ಹತ್ತಿರದಲ್ಲಿರಬೇಕು ಅನಿಸುತ್ತೆ. ಆದರೆ ಇರೋದಿಲ್ಲ, ಅನಿವಾರ್ಯ ಕಾರಣದಿಂದ ಎಲ್ಲೆಲ್ಲೋ ದೂರ ಇರ್ತಾರೆ. ಅನಿವಾರ್ಯ, ಅದು ಎಲ್ಲೆಲ್ಲೋ ದೂರ ಇರ್ತಾರೆ. ಸೊ ಏನು ಮಾಡಬೇಕು ಅಂತ ಅಸಹಾಯಕ ಪರಿಸ್ಥಿತಿಯಲ್ಲಿ ಸಹಾಯ ಮಾಡೋದು ಹೇಗೆ? ಅವರಿಗಂತೂ ಸಹಾಯ ಮಾಡಲಿಕ್ಕಾಗೋದಿಲ್ಲ, ಆದರೆ ನಾವು ಸಹಾಯ ಮಾಡ್ಬೋದು. ಹೇಗೆ ಅಂತ ಕೇಳಿದರೆ ಈ ಒಂದು ಕಥೆಯನ್ನು ನೋಡಿ ಸ್ನೇಹಿತರೆ, ಕಥೆಯನ್ನು ನೋಡಿ ಆ್ಯಂಡ್ ಕೇಳಿ. ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಯೋಗಾಮೃತ. ಈ ಒಂದು ಅದ್ಭುತವಾದ ಕತೆ, ನೀತಿ ಕತೆ. ಸೊ ಇನ್ನೂ ಯಾರು ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ, ಹಲವಾರು ಜನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋವನ್ನು ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಚಿಕ್ಕ ಸ್ಟೋರಿ, ಇದೇನು ದೊಡ್ಡ ಸ್ಟೋರಿ ಅಲ್ಲ, 10-15 ನಿಮಿಷದ ಸ್ಟೋರಿ ಅಲ್ಲ, ಪುಟ್ಟ ಸ್ಟೋರಿ. ಆ ಪುಟ್ಟ ಸ್ಟೋರಿಯಲ್ಲಿ ಎಷ್ಟು ನೀತಿ ಇದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಫಸ್ಟ್ ಟೈಮ್ ನಾನು AI ಬಳಸಿ ಈ ಒಂದು ಸ್ಟೋರಿಯನ್ನು ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮಗೆ ಇಷ್ಟ ಆಗ್ಬೋದು, ಆಗುತ್ತೆ. ಹಾಗೆ ಕೊನೆಯಲ್ಲಿ ನಿಮ್ಮ ಲೈಕ್ ಇರಲಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಪಾಂಡವರು ವನವಾಸದಲ್ಲಿದ್ದರು. ಒಮ್ಮೆ ಶ್ರೀಕೃಷ್ಣ ಪಾಂಡವರನ್ನು ನೋಡಲು ಬಂದಿದ್ದ. ಮಧ್ಯಾಹ್ನ ಭೋಜನದ ಸಮಯವಾದರೂ ಧರ್ಮರಾಜ ಕುಟೀರಕ್ಕೆ ಬಂದಿರಲಿಲ್ಲ. ಎಲ್ಲಿ ಹುಡುಕಿದರೂ ಧರ್ಮರಾಜ ಸಿಗಲಿಲ್ಲ. ಯಾರೋ ಹೇಳಿದರು, ಇಲ್ಲೇ ಪಕ್ಕದಲ್ಲಿ ಒಂದು ಅಜ್ಜಿಯ ಗುಡಿಸಲಿದೆ, ಅಲ್ಲಿ ಧರ್ಮರಾಜ ಇದ್ದಾನೆ. ಪಾಂಡವರು ಶ್ರೀಕೃಷ್ಣನ ಜೊತೆಗೂಡಿ ಅಜ್ಜಿಯ ಗುಡಿಸಲಿಗೆ ಬಂದರು. ಎಲ್ಲರಿಗೂ ಆಶ್ಚರ್ಯ. ಧರ್ಮರಾಜ ಅಜ್ಜಿಗಾಗಿ ಕಟ್ಟಿಗೆ ಹೊರೆಯನ್ನು ಹೊತ್ತುಕೊಂಡು ಬಂದು ಗುಡಿಸಲ ಪಕ್ಕದಲ್ಲಿ ಸಂಗ್ರಹಿಸಿಡುತ್ತಿದ್ದಾನೆ. ಕೃಷ್ಣ ಕುತೂಹಲದಿಂದ ಕೇಳಿದ, ಧರ್ಮಜ, ಇದೇನಿದು, ಕಟ್ಟಿಗೆ ಹೊರೆಯನ್ನು ಹೊರುತ್ತಿದ್ದೀಯಾ? ಧರ್ಮರಾಜ ಬೆವಲು ಒರೆಸಿಕೊಳ್ಳುತ್ತಾ ಹೇಳಿದ, ಮಾಧವ, ಈ ಅಜ್ಜಿ ಇಲ್ಲಿ ಒಬ್ಬಳೇ ಇರುತ್ತಾಳೆ. ಇಂದು ಬೆಳಿಗ್ಗೆ ಕಟ್ಟಿಗೆ ಹೊರೆಯನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳಲಾಗದೆ ಕಷ್ಟಪಡುತ್ತಿದ್ದಳು. ನನಗೆ ನೋಡಲಾಗಲಿಲ್ಲ, ಸಹಾಯ ಮಾಡುತ್ತಿದ್ದೇನೆ. ಕೃಷ್ಣ ಮತ್ತೆ ಕೇಳಿದ, ಧರ್ಮಜ, ಕಟ್ಟಿಗೆ ಹೊರೆಯನ್ನು ಅಜ್ಜಿಯ ತಲೆಯ ಮೇಲೆ ಇಟ್ಟಿದ್ದರೆ ನಿನ್ನ ಕರ್ತವ್ಯ ಮುಗಿಯುತ್ತಿತ್ತು, ಅಥವಾ ಆ ಹೊರೆಯನ್ನು ಅವಳ ಗುಡಿಸಲಿಗೆ ತಂದುಕೊಟ್ಟರೆ ಸಾಕಾಗಿತ್ತು. ದಿನಾಪೂರ್ತಿ ಕಟ್ಟಿಗೆ ಹೊರೆಯನ್ನು ಹೊರುವ ಅಗತ್ಯವೇನಿತ್ತು ಧರ್ಮಜ? ಧರ್ಮರಾಜ ಮತ್ತೊಮ್ಮೆ ಬೆವರನ್ನು ಒರೆಸಿಕೊಂಡ. ಕೃಷ್ಣ, ಲೋಕನೀತಿಯಲ್ಲಿ ನೀನು ಹೇಳುತ್ತಿರುವುದು ಸರಿ. ವಿಷಯ ಅದಲ್ಲ. ಇಲ್ಲಿ ಅಜ್ಜಿಗೆ ಸಹಾಯ ಮಾಡುವುದರ ಹಿಂದೆ ನನ್ನ ಸ್ವಾರ್ಥವೂ ಇದೆ. ಪಾಂಡವರಿಗೆಲ್ಲ ಆಶ್ಚರ್ಯ. ಮಾಧವ, ಯಾರಾದರೂ ಇಂತಹ ವಯಸ್ಸಾದವರಿಗೆ ಸಹಾಯದ ಅವಶ್ಯಕತೆ ನಮಗೆ ಕಾಣಿಸಿದಲ್ಲಿ ಸಹಾಯ ಮಾಡಿಬಿಡಬೇಕು. ನಮ್ಮಿಂದ ದೂರದಲ್ಲಿರುವ ನಮ್ಮ ಹೆತ್ತವರಿಗೆ ಅಗತ್ಯವಿರುವಾಗ ನನ್ನಂತೆ ಅಲ್ಲೂ ಸಹ ಯಾರಾದರೂ ಸಹಾಯ ಮಾಡಲು ಬರುತ್ತಾರೆ. ಇದು ನನ್ನ ನಂಬಿಕೆ, ವಿಶ್ವಾಸ. ನನ್ನ ತಾಯಿ ಕುಂತಿದೇವಿ ದೂರದ ಹಸ್ತಿನಾವತಿಯಲ್ಲಿದ್ದಾಳೆ. ಹೆತ್ತವಳಗಂತೂ ಸಹಾಯ ಮಾಡಲಾಗುವುದಿಲ್ಲ. ಈ ಅಜ್ಜಿಗೆ ಸಹಾಯ ಮಾಡುವುದರಿಂದ ನನ್ನ ಅಮ್ಮನಿಗೆ ಸೇವೆ ಮಾಡಿದ ತೃಪ್ತಿ. ಕೃಷ್ಣ, ವೃದ್ಧಾಪ್ಯದ ಅಸಹಾಯಕತೆಯಲ್ಲಿರುವ ನನ್ನ ಅಮ್ಮನಿಗೆ ನನ್ನ ಅಗತ್ಯ ಎಷ್ಟಿದೆಯೋ ಗೊತ್ತಿಲ್ಲ. ಈ ಅಜ್ಜಿಯಲ್ಲಿ ನನ್ನ ಅಮ್ಮನನ್ನು ಕಾಣುತ್ತಿದ್ದೇನೆ. ಶ್ರೀಕೃಷ್ಣ ಮೂಕನಾಗಿದ್ದ. ಪಾಂಡವರ ಕಣ್ಣಲ್ಲಿ ನೀರು ಜಿನುಗಿತ್ತು.
ಶ್ರೀಕೃಷ್ಣ ಪಾಂಡವನನ್ನು ಪ್ರೀತಿಯಿಂದ ಆಲಿಂಗಿಸಿಕೊಂಡ. ಬದುಕು, ನೌಕರಿ, ಹೋರಾಟ, ಮಕ್ಕಳು, ಸಂಸಾರ, ವ್ಯವಹಾರಗಳ ಜಂಜಾಟದಲ್ಲಿ ನಮ್ಮ ಹೆತ್ತವರ ಜೊತೆಯಾಗಿ ಇರಲು ಸಾಧ್ಯವಾಗುವುದಿಲ್ಲ. ನಮ್ಮ ಅಕ್ಕಪಕ್ಕದಲ್ಲಿ, ರಸ್ತೆಯಲ್ಲಿ ಹೋಗುವಾಗ ಯಾರಾದರೂ ವೃದ್ಧರೂ ಅಸಹಾಯಕರೂ ಕಂಡಲ್ಲಿ ಅವರಿಗೆ ಸಹಾಯದ ಅವಶ್ಯಕತೆಯಿದ್ದಲ್ಲಿ ಖಂಡಿತ ಹೋಗಿ ಮಾಡಬೇಕು. ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಪುಣ್ಯದ ಕೆಲಸ. ಸಹಾಯ ಮಾಡುವ ಸಂದರ್ಭ ಎಲ್ಲರಿಗೂ ಸಿಗುವುದಿಲ್ಲ. ಭಾಗ್ಯವಂತರಿಗೆ ಮಾತ್ರ ಸಹಾಯ ಮಾಡುವ ಸಂದರ್ಭ ಸಿಗುತ್ತದೆ. ಹೆತ್ತವರನ್ನು ನೆನಪಿಸಿಕೊಂಡು ಅಂಥವರಿಗೆ ಸಹಾಯ ಮಾಡಬೇಕು. ದೂರದಲ್ಲಿರುವ ನಮ್ಮ ಹೆತ್ತವರಿಗೆ ಯಾರೋ ಪುಣ್ಯಾತ್ಮರು ಸಹಾಯ ಮಾಡಿರುತ್ತಾರೆ. ನಂಬಿಕೆ, ವಿಶ್ವಾಸ ದೇವರಂತೆ ಬದುಕಿಗಿಂತ ಬಲು ದೊಡ್ಡದು. ನಿಜ, ಒಂದು ಸಹಾಯ 1000 ಆಶೀರ್ವಾದ. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ, ಅಸಹಾಯಕರಿಗೆ ಸಹಾಯ ಯಾಕೆ ಮಾಡಬೇಕು? ನಮ್ಮ ಹೆತ್ತವರಾಗಲಿ ಅಥವಾ ನಮ್ಮ ಒಡ ಹುಟ್ಟಿದವರಾಗಲಿ ಅಥವಾ ನಮ್ಮ ಆತ್ಮೀಯರಾಗಲಿ ನಮ್ಮ ಹತ್ರನೇ ಇರ್ತಾರೆ ಅಂತಿಲ್ಲ, ಆದರೆ ಅವರ ನೆನಪಲ್ಲಿ ಇರ್ಬೋದು. ನಾವು ಇಲ್ಲಿ ಒಬ್ಬರಿಗೆ ಸಹಾಯ ಮಾಡಿದರೆ ಅವರಿಗೆ ಮತ್ತೊಬ್ಬರು ಸಹಾಯ ಮಾಡೇ ಮಾಡ್ತಾರೆ. ಇದು 100%. ನಾವು ಅಸಹಾಯಕರಿಗೆ ಯಾವಾಗ ಸಹಾಯ ಮಾಡ್ತೀವಲ್ಲ, ನಿರ್ಗತಿಕರಿಗಿರ್ಬೋದು ಅಥವಾ ಸಹಾಯ ಹಸ್ತ ಬೇಕು ಅಂದವರಿಗೆ, ಅಂಥವರಿಗೆ ಸಹಾಯ ಮಾಡಿದ್ರೆ ಆ ದೇವರು ಕೂಡ ನಮಗೆ ಒಲಿತಾನಂತೆ. ನಿಜ, ವೃದ್ಧೆಯಲ್ಲಿ ತಾಯಿಯನ್ನು ಕಂಡ ಧರ್ಮರಾಜ. ಇಂಥ ಕಥೆಗಳು ಜೀವನವನ್ನು ಬದಲಿಸುತ್ತವೆ ಸ್ನೇಹಿತರೆ. ಒಂದು ಸಹಾಯ ಮಾಡಿದರೆ ಅದು ಅವರಿಂದ 1000 ಆಶೀರ್ವಾದ ಸಿಗತ್ತೆ. ಖಂಡಿತ ಇದು. ಹಾಗೆ ಬದುಕಿನ ಓಟದಲ್ಲಿ ನಾವು ಹೆತ್ತವರ ಜೊತೆ ಇರಲಾರದೆ ಇದ್ದರೂ ಅಸಹಾಯಕರಿಗೆ ಸಹಾಯ ಮಾಡಿದರೆ ಅದು ದೇವರ ಸೇವೆಯೇ ಆಗುತ್ತದೆ ಮತ್ತು ನಮ್ಮ ಹೆತ್ತವರಿಗೂ ಕೂಡ ತಲುಪುತ್ತೆ. ಮತ್ತು ಸಹಾಯ ಮಾಡುವ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ ಸ್ನೇಹಿತರೆ. ಅದು ಭಾಗ್ಯವಂತರಿಗೆ ಮಾತ್ರ ಮತ್ತು ಯೋಗ ಇದ್ದವರಿಗೆ ಮಾತ್ರ ಸಿಗುತ್ತೆ. ಯಾಕೆಂದರೆ ಅಂಥ ಸಹಾಯ ಮಾಡುವ ಮನಸ್ಸು ಎಲ್ಲರಿಗೂ ಬರೋದಿಲ್ಲ, ಖಂಡಿತ ಬರೋದಿಲ್ಲ. ಹೆತ್ತವರನ್ನು ನೆನಪಿಸಿಕೊಂಡು ಅಸಹಾಯಕರಿಗೆ ನಾವು ಸಹಾಯ ಮಾಡೋಣ. ಏನಂತೀರಾ? ನೋಡಿ, ಈ ಒಂದು ಕಥೆಯಲ್ಲಿ ಕೃಷ್ಣ ಕೂಡ ಮೌನವಾಗಿ ಅವನನ್ನು ಆಲಂಗಿಸಿಕೊಟ್ಟ. ಅಂದರೆ ಕೃಷ್ಣನಿಗೂ ಕೂಡ ಅರ್ಥ ಆಗಿರಬೇಕು ಧರ್ಮರಾಜನ ಮನಸ್ಸು ಯಾವ ರೀತಿ ಅಂತೇಳಿ, ಅಲ್ವಾ ಸ್ನೇಹಿತರೆ? ಇಂಥದ್ದು ಹಲವಾರು ಇನ್ಫಾರ್ಮೇಟಿವ್ ವಿಡಿಯೋಗಳಿಗೆ, ನೀತಿ ಕಥೆಗಳಿಗೆ ಈ ಒಂದು ಯೋಗಾಮೃತ ಚಾನಲ್ ನಿಮಗಾಗಿ ಎಂದಿನಂತೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಖುಷಿಯಾಗಿರಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ.